ಸರ್ ನಮಸ್ಕಾರ. ಸರ್ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಾವು ಕಿರು ಪರಿಚಯ ಸರ್. ನಾನು AB ಬಂಗಾರಿ ಅಂತ ಹೇಳ್ಬಿಟ್ಟು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಹಾಲದಕಟ್ಟಿ ಗ್ರಾಮದ ಮೂಲಕ ನಾನು ಇಲ್ಲಿ ಈ ಗ್ರಾಮ ಪಂಚಾಯತಿಗೆ ಬಂದ್ಬಿಟ್ಟು ನಾನು 2023 ಇಲ್ಲಿವರೆಗೆ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದು ನನ್ನ ಕಿರು ಪರಿಚಯ. ಸರಿ ಸರ್. ಸರ್ ಈಗ ತಮ್ಮ ಈ ಪಂಚಾಯತ್ ರಾಜ್ಯ ಇಲಾಖೆ ಎಲ್ಲಿ ತಮ್ಮ ಸೇವೆ ತಮ್ಮ ಸರ್ವಿಸ್ ಎಲ್ಲಿಂದ ಯಾವ ವರ್ಷದಿಂದ ಪ್ರಾರಂಭವಾಯ್ತು ಸರ್? ನಾನು 2007ಕ್ಕೆ ನಾನು ಈ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆದೆ. ಮೊದಲಿಗೆ ನಾನು ಅಕ್ಕಿಸಾಗರ ಗ್ರಾಮ ಪಂಚಾಯತಿಯಲ್ಲಿ 2008ವರೆಗೆ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿಂದ 2010ರವರೆಗೆ ತಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ, 2012ರವರೆಗೆ ತಾಲೂಕ್ ಪಂಚಾಯತಿ ಸೌದತ್ತಿಯಲ್ಲಿ ನಾನು ಕೆಲಸ ಮಾಡಿದ್ದೆ. ನಂತರದಲ್ಲಿ ಮತ್ತೆ ತಿರುಗಿ ಮತ್ತೆ 2015 ಮಟ್ಟ ನಾನು ತಲ್ಲೂರಲ್ಲಿ, ಮತ್ತೆ ಅಲ್ಲಿಂದ ಗೋರಬಾಳ್ ಗ್ರಾಮ ಪಂಚಾಯತಿಯಲ್ಲಿ 8 ವರ್ಷ ಕೆಲಸ ಮಾಡಿದ್ದೀನಿ. 2015ರಿಂದ 2023ವರೆಗೆ ನಾನು ಗೋರಬಾಳ್ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿದ್ದೀನಿ. ಅದರ ಜೊತೆಗೆ ಪ್ರಭಾರಿಯಾಗಿ ನಾನು ತಡಸ್ಲೂರು, ಸುತ್ತಗಟ್ಟಿ, ಸಿರಸಂಗಿ ಇವು ಬೇರೆ ಬೇರೆ ಗ್ರಾಮ ಪಂಚಾಯತಿಯಲ್ಲಿ ಪ್ರಭಾರಿಯಾಗಿನೂ ಕೆಲಸ ಮಾಡಿದ್ದೀನಿ. ಪ್ರಸ್ತುತ ಈಗ ನಾನು ಈ ಗ್ರಾಮ ಪಂಚಾಯತಿಗೆ ಬಂದು 2 ವರ್ಷ ಮೇಲಾಯ್ತು. 2023ರಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. 2023 2 ವರ್ಷ ಸರ್. 2 ವರ್ಷ 2 ತಾವು ಬಂದು ಇಷ್ಟು ವರ್ಷ ಆಗಿರುವಂತದ್ದು. ಸರಿ ಸರ್. ಸರ್ ಈಗ ತಾವು ಹೇಳ್ತಾ ಇದ್ರಿ ತಾವು 2007ರಿಂದ ತಾವು ಈ ಪಂಚಾಯತ್ ರಾಜ್ ಇಲಾಖೆ ಡಿಪಾರ್ಟ್ಮೆಂಟ್ ತಾವು ಸೇವೆಗೆ ಬಂದು ತಾವು ಸೇವೆ ಸಲ್ಲಿಸ್ತಾ ಇರುವಂತದ್ದು. ಸರಿ, ತಾವು ಸೇವೆ ಸಲ್ಲಿಸ್ತಾ ಇರುವ ಸಂದರ್ಭದಲ್ಲಿ ಸರ್ ತಾವು ಫಸ್ಟ್ ತಾವು ಜಾಯ್ನಿಂಗ್ ಆದ್ಮೇಲೆ ಸರ್ ತಮಗೆ ಒಂಚೂರು ತಾವು ಬೇರೆ ಒಂದು ಡಿಪಾರ್ಟ್ಮೆಂಟ್ ಬಂದಿರೋದ್ರಿಂದ ತಮಗೆ ಬೇರೆ ಒಂದು ಹವ್ಯಾಸ ಇರೋದ್ರಿಂದ ಬೇರೆ ತಮಗೆ ಬೇರೆ ಒಂದು ಕನಸು ಇರೋದ್ರಿಂದ ಸರ್ ತಾವು ಈ ಇಲಾಖೆಗೆ ಬಂದ್ಮೇಲೆ ಸರ್ ತಮಗೆ ಏನಾದ್ರು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದಾ ಸರ್? ಬಹಳ ಡಿಫರೆನ್ಸ್ ಇದೆ. ನಾವು ಒಂದು ಬೇರೆ ಗ್ರಾಮ ಸ್ವರಾಜ್ಯದ ಕನಸನ್ನು ಹೊತ್ತು ಈ ಕಡೆ ಬಂದಿದ್ದೀವಿ. ಮೂಲತಃ ನಾನು ವೃತ್ತಿಯಿಂದ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡಿದ್ದು. ಬಟ್ ಇದು ಇಲಾಖೆ ನನಗೆ ಹೊಸದಾಗಿ ಇಲ್ಲಿ ಬಂದ ಬಳಿಕ ಏನಾದ್ರು ಒಂದು ಸಾಧನೆ ಮಾಡಬೇಕು, ಏನಾದ್ರು ಹೊಸದಾಗಿ ಗ್ರಾಮಗಳ ಅಭಿವೃದ್ಧಿ ಕುರಿತಂಗೆ. ಯಾಕಂದ್ರೆ ನಾವು ಮೂಲತಃ ಹಳ್ಳಿಯಿಂದ ಬಂದವರು, ಸಿಟಿಯಿಂದ ಏನಲ್ಲ, ಹಳ್ಳಿಯಿಂದ ಬಂದವರು. ಹೀಗಾಗಿ ಹಳ್ಳಿಯ ಸಮಸ್ಯೆಗಳು ನಮಗ ಬಹಳ ಅರಿವಿತ್ತು. ಏನು ಸಮಸ್ಯೆಗಳು ಅದಾವು ಅಂತರ ಬೇಸಿಕ್ ಆಗಿ ಏನು ಮೂಲಭೂತಗಳ ಸೌಕರ್ಯ ಬಗ್ಗೆ ನಾನು ಜಾಸ್ತಿ ಒತ್ತು ಕೊಟ್ಟು ಕೆಲಸ ಮಾಡಿದ್ವಿ. ಜನರನ್ನ ಮನಸ್ಸನ್ನ ಅಷ್ಟು ಒಲಿಸೋದಷ್ಟು ಈಜಿ ಇಲ್ಲ. ಆದ್ರೂ ನಾವು ಅವರನ್ನು ವಿಶ್ವಾಸ ಇಟ್ಟುಕೊಂಡು ಸರ್ಕಾರದ ಯೋಜನೆಗಳನ್ನ ಹಂತ ಹಂತವಾಗಿ ಕಾಲಕ್ಕೆ ಚೇಂಜ್ ಆಗುವಂತ ಏನು ನೀತಿ ನಿಯಮಗಳನ್ನ ಅನುಗುಣವಾಗಿ ನಾವು ಕೆಲಸನ ಮಾಡ್ಬೇಕಾಗ್ತದೆ. ಅದರಂತೆ ಸ್ಟಾರ್ಟಿಂಗ್ ನಾವು ಮೂಲಭೂತವಾಗಿ ಸ್ವಚ್ಛತೆ, ಕುಡಿಯುವ ನೀರು ಇದ್ರ ಬಗ್ಗೆ ಜಾಸ್ತಿ ನಾವು ಇದು ಮಾಡಿದ್ವಿ. ಸೆಕೆಂಡರಿ ನಾನು ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟು ಕೆಲಸ ಮಾಡಿದ್ದೀನಿ. ಸರಿ ಸರ್. ಸರ್ ಈಗ ತಾವು ಮೇಜರ್ ಆಗಿ ಸೇವೆ ಸಲ್ಲಿಸಿರೋದು ಮೇಜರ್ ಆಗಿ ತಾವು ಒಂದೇ ಗ್ರಾಮ ಪಂಚಾಯತಿಯಲ್ಲಿ ಇರೋದು ಒಂದು ಗೋರಬಾಳ ಗ್ರಾಮ ಪಂಚಾಯತಿ ಜಾಸ್ತಿ. ಸರ್ ಗೋರಬಾಳ ಗ್ರಾಮ ಪಂಚಾಯತಿಯಲ್ಲಿ ತಾವು ಹೆಚ್ಚು ಸೇವೆ ಸಲ್ಲಿಸಿರೋದ್ರಿಂದ ಸರ್ ಅಲ್ಲಿ ತಾವು ಯಾವ ಮಟ್ಟಕ್ಕೆ ತಾವು ಡೆವಲಪ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ ಸರ್? ಮುಂತಾಗ ಗೋರಬಾಳ ಗ್ರಾಮ ಪಂಚಾಯತಿ ಒಂದು ತಾಲೂಕಿನಾಗ ಒಂದು ಸ್ವಲ್ಪ ಹಿಂದುಳಿರುವಂತ ಗ್ರಾಮ ಪಂಚಾಯತಿ ಐತಿ. ಯಾಕಂದ್ರೆ ಅಲ್ಲಿ 90% ಜನಸಂಖ್ಯೆ ಅಥವಾ ಕಮ್ಯುನಿಟಿ ಇರುವುದಂತಂದ್ರೆ SC/ST ಕಮ್ಯುನಿಟಿ ಜಾಸ್ತಿ ಐತಿ. ಹೀಗಾಗಿ ಒಂದ್ ಸ್ವಲ್ಪ ಅಲ್ಲಿ ಡೆವಲಪ್ ಅನ್ನೋದು ಒಂದ್ ಸ್ವಲ್ಪ ಮರೀಚಿಕೆ ಆಗಿತ್ತಲ್ಲಿ. ಹೀಗಾಗಿ ಅಲ್ಲಿ ಒಂದು ನಾನು ವಿಚಾರ ಮಾಡದೆ, ಇಲ್ಲ ಏನಾದ್ರು ಒಂದು ಸಾಧನೆ ಮಾಡ್ಬೇಕಂದ್ರೆ ಇಂಥಲ್ಲಿ ಮಾಡ್ಬೇಕು, ಒಂದ್ ಸ್ವಲ್ಪ ಡೆವಲಪ್ ಮಾಡಿದ್ರೆ ಏನಾದ್ರು ಹೆಸರು ಬರ್ತೈತಿ, ಜೊತೆಗೆ ಜನರ ಜೀವನ ಮಟ್ಟವನ್ನು ಸ್ವಲ್ಪ ಚೇಂಜ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮೂಲಭೂತ ಸೌಕರ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟಿದ್ದೀನಿ. ಸ್ವಚ್ಛತೆ ಆಗಲಿ, ಆನಂತರ ಕುಡಿಯುವ ನೀರಿಂದ ಆಗಲಿ, ಗ್ರಾಮದ ಜನರ ಜೀವನ ಮಟ್ಟವನ್ನ ಚೇಂಜ್ ಮಾಡುವಂತ ಒಂದು ಇದಕ್ಕಾಗಿ ಜಾಸ್ತಿ ಇಲ್ಲಿ ಒತ್ತು ಕೊಟ್ಟಿದ್ವಿ. ಅದಕ್ಕೆ ನಾನು ಬಳಸ್ಕೊಂಡಿದ್ದು ನರೇಗಾ ಸ್ಕೀಮು. ಇದಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟೆ. ಮೊದಲು ನಾನು ಹೋದಾಗ ಅಲ್ಲಿ ಮಾನವ ದಿನಗಳು ಬಹಳ ಅಂದ್ರೆ ಬಹಳ ಕಡಿಮೆ ಇತ್ತು. ನಂತರದಲ್ಲಿ ನಾನು ಜನರ ನಿಂಬಲ್ಲಿ ಪದೇ ಅಪ್ರೋಚ್ ಆಗಿ ಅವ್ರ ಜೊತೆಗೆ ಹೆಚ್ಚಿನ ಸಭೆಗಳನ್ನ ಮಾಡಿ, ಆನಂತರ ಜನಪ್ರತಿನಿಧಿಗಳನ್ನ ನಾವು ಬಹಳ ವಿಶ್ವಾಸ ಇಟ್ಟುಕೊಂಡು ಸಣ್ಣ ಗುಂಪುಗಳನ್ನಾಗಿ ಮಾಡಿ, ಆನಂತರ ನಮಗೆ ಅಲ್ಲಿ ಸ್ವಸಹಾಯ ಸಂಘದವರು ಒಂದ್ ಸ್ವಲ್ಪ ನಮ್ಗೆ ಜಾಸ್ತಿ ಇದು ಮಾಡಿದ್ರು. ಜೊತೆಗೆ ನಮ್ಮ ಮೇಲಾಧಿಕಾರಿಗಳು, ಹಾಗೆ ಆಗಿನ ಟೈಮ್ನಾಗ ಇದ್ದಂತಹ ನಮ್ಮ
ಮೂರ್ನಾಲ್ಕು ಜನ ನಮಗೆ ಯುವಗಳಾಗಿ ಹೋದ್ರು. ಅವರೆಲ್ಲ ನಮ್ಗೆ ಬಹಳ ಅಂದ್ರೆ ಬಹಳ ಸಹಕಾರ ನೀಡಿದ್ರು. ಆ ಸಹಕಾರದಿಂದ ನಾನು ಅಲ್ಲಿ ಏನು ನರೇಗಾ ಸ್ಕೀಮ್ ನಡಿ ರಿಜಿಸ್ಟ್ರೇಷನ್ ಆದಂತ ಏನ್ ನೋಂದಾವಣಿ ಆಗಿಂತ ಕೂಲಿ ಕಾರ್ಮಿಕರು ಬಹಳ ಕಡಿಮೆ ಇದ್ರು. ಅದನ್ನ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದ್ದೀನಿ. ಹೆಚ್ಚಿಗೆ ಮಾಡಿ ಆ ಕೊನೆಯದಾಗಿ ನನಗೆ ಏನು 2020 ಏನು ಕರೋನಾ ಬಂದಂತ ಟೈಮ್ನಲ್ಲಿ 1100ಕ್ಕಿಂತ ಹೆಚ್ಚಿಗೆ ಜನಕ್ಕೆ ನಾನು ಕೂಲಿ ಕೆಲಸ ಕೊಡುವಂತ ಒಂದು ಮಟ್ಟಕ್ಕೆ ಅಲ್ಲಿ ಬಂದ್ಬಿಟ್ಟಿದ್ವಿ. ನಾನು ಸಾಕಷ್ಟು ಅಲ್ಲಿ ಕೆಲಸ ಮಾಡಿದ್ವು. ಜೊತೆಗೆ ಜನಕ್ಕೆ ನಾವು ಕೂಲಿ ಕೆಲಸ ಕೊಡೋದಷ್ಟೇ ಅಲ್ಲ, ಜನರ ಆರ್ಥಿಕ ಮಟ್ಟವನ್ನು ಹೆಚ್ಚು ಮಾಡಿದ್ವಿ. ಅವರ ಜೀವನದಲ್ಲಿ ಒಂದು ಸುಧಾರಣೆ ತರುವಂತ ಒಂದು ವಿಚಾರ ಮಾಡಿದ್ವಿ. ಗ್ರಾಮಗಳ ಅಭಿವೃದ್ಧಿ ಆ ಒಂದು ಸ್ಕೀಮ್ ನಡೆಯುವಲ್ಲಿ ಕಂಪ್ಲೀಟ್ ಗ್ರಾಮವನ್ನ ನಾವು ಅಭಿವೃದ್ಧಿ ಮಾಡುವಂತೆ ಈ ಹಿಂದೆ ಇದ್ದಂತ ಶಾಸಕರು ಸಹ ನಮ್ಗೆ ಬಹಳಷ್ಟು ಅಲ್ಲಿ ಸಹಕಾರ ನೀಡಿದ್ರು. ಗ್ರಾಮ ವಿಕಾಸ ಯೋಜನೆಯಡಿ ನಮಗೆ ಅನುದಾನ ಕೊಟ್ಟಿದ್ದಾರೆ. ನಂತರ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅನುದಾನ ಕೊಟ್ಟರು. ಮತ್ತೆ ತಮ್ಮ ಶಾಸಕರ ಒಂದು ನಿಧಿ ಒಳಗೂ ಅಲ್ಲಿ ಅನುದಾನ ಕೊಟ್ಟರು. ಇವೆಲ್ಲಾ ಸ್ಕೀಮ್ಗಳನ್ನು ಬಳಸಿಕೊಂಡು ಮತ್ತೆ ಬೇರೆ ಇಲಾಖೆಯಿಂದ ಲೈನ್ ಡಿಪಾರ್ಟ್ಮೆಂಟ್ಗಿಂದ ಅವ್ರ ಸಹಕಾರ ತಗೊಂಡು ಕೆಲಸ ನಾವು ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ವಿ. ಜನರ ಜೀವನ ಮಟ್ಟ ಹೆಚ್ಚು ಮಾಡುವಂತ ಒಂದಲ್ಲಿ ಕೆಲಸ ಮಾಡಿದ್ವಿ. ಜೊತೆಗೆ ಒಂದು ಈ ಅಂತರ್ಜಲ ಮಟ್ಟ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಜಾಸ್ತಿ ಅಂದ್ರೆ ನಾವು ಕೆಲಸ ಮಾಡಿ. ಯಾಕಂದ್ರೆ ಅದೆಲ್ಲ ಕಂಪ್ಲೀಟ್ ಏರಿಯಾ ಇರೋದು ಡ್ರೈ ಲ್ಯಾಂಡ್, ಅದು ಒಂದು ನಮೂನಿ ಶುಷ್ಕ ಭೂಮಿ ಅಂತಾರಲ್ಲ ಆ ಟೈಪ್. ಅಂತರ್ಜಲ ಮಟ್ಟ ಅಲ್ಲಿ ಬಹಳ ಅಂದ್ರೆ ಬಹಳ ಕಡಿಮೆ ಇತ್ತು. ನಾವು ನರೇಗಾ ಯೋಜನೆಯಲ್ಲಿ ಅಲ್ಲೇ ಮೇಲ್ಗಡೆ ಒಂದು ಸಣ್ಣ ನೀರಾವರಿ ಕೆರೆ ಇದೆ. ಆ ಕೆರೆಯನ್ನ ಹೂಳ ಎತ್ತಿ ಅಲ್ಲೇ ನಾವು ನೀರಿನ ಸಂಗ್ರಹ ಜಾಸ್ತಿ ಮಾಡುವಂಗ ಮಾಡಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಗೆ ಮಾಡಿದ್ವಿ. ಇವತ್ತಿಗೆ ಅಲ್ಲೇ ಮೊದಲೆಲ್ಲ 500-600 ನಾವು ಫೀಟ್ ಹಾಕಿದ್ರು ನೀರು ಸಿಗದಂತ ಒಂದು ಇತರ ಪರಿಸ್ಥಿತಿ ಒಳಗ ಈಗ ಅಲ್ಲಿ ಒಂದ್ 300-400 ಫೀಟಿಗೆ ನೀರು ಸಿಗುವಂತ ವ್ಯವಸ್ಥೆನ ಅಲ್ಲಿ ಈಗ ಬಂದದ. ಅಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾದ. ಜೊತೆಗೆ ನಮ್ಮ ಅರಣ್ಯ ಇಲಾಖೆಯವರು ಕೂಡಿಕೊಂಡು ಒಂದು 7-8 ಸಾವಿರ ಸಸಿಗಳನ್ನ ನೆಡುವುದಾಗಲಿ, ಕಂಪ್ಲೀಟ್ ಆ ಏರಿಯಾಗ ಬರ್ತಕ್ಕಂಥ ಸಸಿಗಳನ್ನ ನೆಡುವುದಾಗಲಿ, ಮತ್ತೆ ಒಂದು ಅಲ್ಲೇ ಫಾರೆಸ್ಟ್ ಏರಿಯಾದಾಗನೆ ಒಂದು ಹೊಸ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ವಿ. ಅಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂತ ಒಂದು ಇದು ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಗೆ ಮಾಡಿದ್ವಿ. ಕೃಷಿಗೆ ಬಹಳ ಕೃಷಿ ಪ್ರಧಾನವಾದಂತ ಒಂದು ಗ್ರಾಮಗಳಾಗಿರೋದ್ರಿಂದ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ವಿ ನಾವಲ್ಲಿ. ಈಗಲ್ಲಿ ಕೃಷಿ ಇದರಿಂದ ಆದಾಯದಿಂದ ಜನರ ಜೀವನ ಮಟ್ಟ ಚೇಂಜ್ ಆಗಿದೆ. ಇವಾಗಿದೆ ಅಲ್ಲಿ ಮಾಡಿದಂತ ತೃಪ್ತಿ ನಮಗೆ ಅಲ್ಲಿ ಕೂಡ ಅಲ್ಲಿ ಮಾಡಿರುವಂತ ಒಂದು ಡೆವಲಪ್ಮೆಂಟ್ ತಮಗೆ ಒಂದು ಸರ್ಟಿಫಿಕೇಶನ್ ಇದೆ. ಹೌದು, ಸ್ಯಾಟಿಸ್ಫ್ಯಾಕ್ಷನ್ ಮನುಷ್ಯ ಒಂದು ತೃಪ್ತಿ ಆಗಿ ಅಂತ ಸರಿ ಸರ್. ಅದೇ ರೀತಿಯಾಗಿ ತಾವು ಕೂಡ 2020-2022 ತಲ್ಲೂರು ಗ್ರಾಮ ಪಂಚಾಯತಿ ತಾವು ಬಂದ್ರಿ. ತಾವು ತಲ್ಲೂರು ಗ್ರಾಮ ಪಂಚಾಯತಿಗೆ ಬಂದಾಗ ಒಂದು ಸರ್ಕಾರದ ಒಂದು ಯೋಜನೆ ಬಂತು, ಬಯಲು ಮುಕ್ತ ಶೌಚಾಲಯ ಅಂತ. ಸರ್ ಬಯಲು ಮುಕ್ತ ಶೌಚಾಲಯ ಅಡಿಯಲ್ಲಿ ಸರ್ ತಾವು ಅಲ್ಲಿ ತಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಇದ್ದಾಗ ಸರ್ ಆಗ ಯಾವ ರೀತಿ ತಾವು ಜನರಿಗೆ ಅರಿವನ್ನ ಮೂಡಿಸ್ತಾರೆ? ಎಷ್ಟು % ತಾವು ಶೌಚಾಲಯಗಳನ್ನ ನಿರ್ಮಾಣ ಮಾಡುವಲ್ಲಿ ತಾವು ಯಶಸ್ವಿ ಆಗುತ್ತೆ ಸರ್? ತಲ್ಲೂರಿಗೆ ಬಂದಾಗ ನಾನು ಶೌಚಾಲಯ ಸ್ಕೀಮ್ ಮೊದಲಿನದು ಇತ್ತು, ಬಟ್ ಅಷ್ಟರ ಮಟ್ಟಿಗೆ ಅದು ಕಾರ್ಯಗತ ಆಗಿರ್ತಿಲ್ಲ. ನಾನು ಹೋದ್ಮೇಲೆ ಅಲ್ಲಿ ಆ ವಿಷಯದಾಗ ಹೆಚ್ಚಿನ ಒತ್ತು ಕೊಡು ಜನಕ್ಕೆ ನಾವು ಅವೇರ್ನೆಸ್ ಮೂಡಿಸುವಂತ ತಿಳುವಳಿಕೆ ಬೇರೆ ಬೇರೆ IC ಪ್ರೋಗ್ರಾಮ್ ಮುಖಾಂತರ ತಿಳುವಳಿಕೆ ನೀಡುವಂತ ಕೆಲಸ ಮಾಡಿದ್ವಿ. ಬಟ್ ಅಷ್ಟೊಂದು ಅದು ಜನರಿಗೆ ಮನಸ್ಸಿಗೆ ತಟ್ಟು ಹಂಗ ಪರಿಣಾಮಕಾರಿಯಾಗಿ ಆಗಲಿಲ್ಲ. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ನಾವು ಒಂದು ವಿಚಾರವನ್ನು ಮಾಡಿದಾಗ ನಾನು ಒಂದು ವಿಚಾರ ಮಾಡಿ ಮೊದಲು ನಮ್ಮ ಪ್ರೈಮರಿ ಸ್ಕೂಲ್ ಅಲ್ಲಿ ಹೋಗಿ ಮಕ್ಕಳನ್ನ ಜನರ ಪರಿವರ್ತನೆ ಮಾಡಿದ್ವಿ ನಾವು. ಇಲ್ಲ ನಮ್ಮ ಮನೆಯೊಳಗ ಕಂಪಲ್ಸರಿಯಾಗಿ ನಂಗೆ ಶೌಚಾಲಯ ಇದ್ರೆ ನಾನು ಶಾಲೆಗೆ ಹೋಗ್ತೀನಿ ಅನ್ನೋ ಮಟ್ಟಕ್ಕೆ ನಾವು ಆ ಮಕ್ಕಳ ಮನವನ್ನ ಪರಿವರ್ತನೆ ಮಾಡಿ ಮಕ್ಕಳ ಮುಖಾಂತರ ಪಾಲಕರಿಗೆ ಹೇಳಿ ಶೌಚಾಲಯ ಕಟ್ಟಿಕೊಳ್ಳುವಂತ ವ್ಯವಸ್ಥೆಯನ್ನ ನಾವು ಅಲ್ಲಿ ಮಾಡಿದ್ವಿ. ಈಗ ಅಲ್ಲಿ 70-80% ಈಗ ಶೌಚಾಲಯಗಳು ಪ್ರತಿಯೊಂದು ಮನೆಗೆ ಇದಾವ. ಎಲ್ಲಿ ಅದ ಯಾಕಂದ್ರೆ ಹಳೆ ಊರಾಗಿರೋದ್ರಿಂದ ಬಹಳ ಜನವಸತಿ ಅಗ್ದಿ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ದಿಕ್ಕಾಗಿರೋದ್ರಿಂದ ಮನೆಗಳು ಬಹಳ ಹತ್ತಿರವಾಗಿರೋದ್ರಿಂದ ಅಲ್ಲಿ ಶೌಚಾಲಯ ಕಟ್ಟುವಾಗ ಜಾಗ ಇಲ್ಲದಂತ ಒಂದು ಏರಿಯಾದೊಳಗೆ ಮಾತ್ರ ನಾವು ಪಬ್ಲಿಕ್ ಶೌಚಾಲಯವನ್ನು ಮಾಡಿದೀವಿ. ಹೀಗಾಗಿ ಅಲ್ಲಿ ಶೌಚಾಲಯ ಸಾಕಷ್ಟಾಗಿದಾವ. ಮೊದಲ ಕಟ್ಟಿಕೊಂಡಂತ ಶೌಚಾಲಯ ಅವು ಉಪಯೋಗಕ್ಕೆ ಇಲ್ಲದಂಗಾಗಿದ್ವು. ಯಾಕಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದ್ರಿಂದ ಬೇರೆ ಬೇರೆ ಕೆಲಸಗಳನ್ನ ಉಪಯೋಗ ಮಾಡ್ತಿದ್ವಿ. ಹೀಗಾಗಿ ಜನರಕ್ಕ ನಾವು ತಿಳುವಳಿಕೆಯನ್ನ ನೀಡಿ ಆ ಶೌಚಾಲಯ ಉಪಯೋಗ ಮಾಡೋದ್ರಿಂದ ಏನಾಗ್ತೈತಿ, ಯಾಕೆ ಮಾಡ್ಬೇಕು ಅನ್ನೋದನ್ನ ನೇರವಾಗಿ ನಾವು ಪಬ್ಲಿಕ್ಗೂ ಹೇಳಿದ್ವಿ. ಮಕ್ಕಳ ಮುಖಾಂತರನು ಪಾಲಕರಿಗೆ ತಿಳಿಸುವಂತ ವಿಚಾರವನ್ನು ಮಾಡಿದ್ವಿ.
ಇತರ ಉಪಯೋಗ ಜನ ಹೇಳೋ ಪ್ರಕಾರ ಏನು ಕರೋನಾ ಬಂತಲ್ಲ 2020ರಲ್ಲಿ, ಆ ಟೈಮ್ನಲ್ಲಿ ಆ ತರದ ಉಪಯೋಗ ಜಾಸ್ತಿ ನಮಗ ಕಂಡು ಬಂತು. ಹೀಗಾಗಿ ಆ ಟೈಮ್ನಾಗೂ ಜಾಸ್ತಿ ನಮ್ಗ ಆ ತರ ಉಪಯೋಗ ಮಾಡಿದ್ದು ಒಳ್ಳೆಯದಾಯ್ತು ಅಂತ ಹೇಳಿ ಅದು ಒಂದು ಅಲ್ಲಿ ನಾವು ಮಾಡಿದಂತ ಸಾಧನೆ. ಸರಿ ಸರ್. ಅದೇ ರೀತಿ ಈಗ ತಾವು ನವೆಂಬರ್ 2023ರಲ್ಲಿ ಈಗ ಸತ್ತಿಗೆಗೆ ತಾವು ಬಂದಿರುವಂತದ್ದು. ಈಗ ಅಲ್ಲಿಂದ ಇಲ್ಲಿ ನೋಡ್ಬೇಕಾದ್ರೆ ಎರಡು ವರ್ಷ ಅವಧಿಯಾಗಿರ್ತಾವ ಇಲ್ಲಿ ಬಂದ ಮೇಲೆ. ಸರ್ ತಾವು ಇಲ್ಲಿ ಬಂದ ಮೇಲೆ ಸರ್ ಮೂಲಭೂತ ಸೌಕರ್ಯಗಳು ಸರ್ ತಾವು ಬಂದ ಮೇಲೆ ತಾವು ಬರೋಕ್ಕಿಂತ ಮುಂಚೆ ಯಾವ ತರ ಇತ್ತು, ತಾವು ಬಂದ ಮೇಲೆ ಮೂಲ ಸೌಲಭ್ಯಗಳ ವ್ಯವಸ್ಥೆ ಸರ್ ಇಲ್ಲಿ ಯಾವ ತರ ಇದೆ ಸರ್ ಇವಾಗ? ಮೂಲಭೂತ ಸೌಕರ್ಯ ಒಳಗೆ ಫಸ್ಟ್ ಬರೋದು ಕುಡಿಯುವ ನೀರು, ಸ್ವಚ್ಛತೆ, ಅಂತರ ಬೆಳಕು ನೋಡುವಂತ ಒಂದು ಕೆಲಸ ಇದೆ ಮೂಲಭೂತ ಸೌಕರ್ಯಗಳಲ್ಲಿ. ಕುಡಿಯುವ ನೀರಿಂದ ಈ ಏರಿಯಾದಲ್ಲಿ ಒಂದ್ ಸ್ವಲ್ಪ ಬಹಳ ಅಂದ್ರೆ ಬಹಳ ಸಮಸ್ಯೆ ಇದೆ. ಯಾಕಂದ್ರೆ ಬೋರ್ವೆಲ್ ಹಾಕಿದ್ರು ಸಹಿತ ನಮಗೆ ಅಂತರ್ಜಲ ಮಟ್ಟ ಬಹಳ ದೂರ ಹೋಗಿದ್ರೋದ್ರಿಂದ ಇಲ್ಲಿ ಬಹಳ ಆತರ ಕಡಿಮೆ ಇದೆ, ಇಳುವರಿ ಬಹಳ ಕಡಿಮೆ ಇದೆ. 1.5 ಇಂಚು 2 ಇಂಚು 3 ಇಂಚು ಲಾಸ್ಟ್ ಹೈಯೆಸ್ಟ್ ಇದೆ. ಹೀಗಾಗಿ ನೀರಿನ ಎಷ್ಟು ನಾವು ಬೋರ್ವೆಲ್ ಹೊಡೆದ್ರು ಸಹಿತ ಹೆಚ್ಚಿಗೆ ನೀರು ಬರುದಿಲ್ಲ. ಹೀಗಾಗಿ ಆ ಥರದ ಒಂದು ಸಮಸ್ಯೆ ಇತ್ತು. ಮಲ್ಟಿ ವಿಲೇಜ್ ವಾಟರ್ ಸಪ್ಲೈದಿಂದ ಈಗಾಗಲೇ ನಮಗೆ ನೀರು ಸಪ್ಲೈ ಆಗುತ್ತದೆ. ಅದರಿಂದ ನಮಗೆ ಬರಬೇಕಾದಂತ ನೀರು ಜಾಸ್ತಿ ಇರೋದು ನಮ್ಗೆ ಬೇಕಾದ ಕ್ವಾಂಟಿಟಿ ಜಾಸ್ತಿ ಇದೆ, ಬಟ್ ಅವ್ರು ಕೊಡ್ತಾ ಇರೋದು ಈ ಕಡಿಮೆ ಇದೆ. ಅದು ಒಂದು ಸಮಸ್ಯೆ ಇದೆ. ಇದ್ದಂತ ನೀರನ್ನ ಸಮರ್ಪಕವಾಗಿ ಹೇಗೆ ಬಳಸಬೇಕು ಮತ್ತೆ ಅದನ್ನ ಯಾವ ರೀತಿ ನಾವು ಉಪಯೋಗ ತಗೋಬೇಕು ಅನ್ನೋದನ್ನ ಮೊದಲು ನಮ್ಮ ಸಿಬ್ಬಂದಿಗೆ ಎಲ್ಲರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ, ನೀನ್ ಇಷ್ಟ ಗಂಟೆವರೆಗೆ ನೀರು ಮೊದಲೆಲ್ಲ ಹಿಂಗೆಲ್ಲ ಬಿಡ್ತೀರಿ, ನೀರ್ ಸಿಕ್ಕಾಪಟ್ಟೆ ಪೋಲ್ ಆಗ್ತಿತ್ತು. ಇವಕ್ಕೆ ಪ್ರತಿಯೊಂದೂ ಏನು ಪಬ್ಲಿಕ್ ಇದ್ದು ವಾಟರ್ ಸಪ್ಲೈ ಇದ್ದು ನಮ್ಮ ಸಿಸ್ಟಮ್ಗಳು ಅದಾವ, ಅಂತ ಟ್ಯಾಂಕ್ಗಳು ಅದಾವ. ಅದ್ರ ಜೊತೆಗೆ ಏನು ಮನೆಗೆ ನಾವು ನೀರನ್ನ ಏನ್ ಬಿಡ್ತೀವಿ ಅದಕ್ಕೆ ಟೈಮಿಂಗ್ ಸೆಟ್ ಮಾಡಿದ್ವಿ ನಾವು. ಇಷ್ಟು ಗಂಟೆಗೆ ನಾವು ಬಿಡಬೇಕು, ಇಷ್ಟ ನೀರು ಬಿಡಬೇಕು. ಯಾಕಂದ್ರ ಆ ಏರಿಯಾಕ್ಕೆ ಎಷ್ಟು ಜನಸಂಖ್ಯೆ ಆಗ್ತೈತಿ, ಎಷ್ಟು ನೀರು ಬಿಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಮಾಡಿ ನಮ್ಮ ಸಿಬ್ಬಂದಿಗೆ ಅದ್ರ ಬಗ್ಗೆ ತಿಳುವಳಿಕೆ ನೀಡಿ, ಅಂತರ ನೀರು ಎಲ್ಲಿ ಪೋಲ್ ಆಗ್ತೈತಿ, ಎಲ್ಲಿ ವಾಲ್ಗಳು ರಿಪೇರಿ, ಅಂತ ಪೈಪ್ಲೈನ್ ಲೀಕೇಜ್ ಇರ್ತಾವ, ಅಂತರ ಈ ಸಿಸ್ಟಮ್ಗಳು ಟ್ಯಾಪ್ ಕನೆಕ್ಷನ್ ಇರುವುದಿಲ್ಲ, ಎಲ್ಲಿ ನೀರು ಪೋಲ್ ಆಗೋದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿ ಮತ್ತೆ ಅದಕ್ಕೆ ಟೈಮಿಂಗ್ ಫಿಕ್ಸ್ ಮಾಡಿ ನಾವು ನೀರಿನ ಸರಬರಾಜು ಮಾಡ್ತೀವಿ. ಈಗ ಒಂದು ಮಟ್ಟಿಗೆ ಅದು ಹಂತಕ್ಕೆ ಬಂದಿದೆ, ನಾವು ನೀರು ಸಮರ್ಪಕವಾಗಿ ಪೂರೈಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಜೊತೆಗೆ ಸ್ವಚ್ಛತೆ ಬಗ್ಗೆ ಎಲ್ಲಿ ಮೊದಲು ಒಂದೇ ತೊಂದಲ್ಲಿ ಎಲ್ಲಿ ಒಂದು ತೊಂದಲ್ಲಿ ಅಲ್ಲೇ ಇಲ್ಲೇಟ್ ಬಂದು ನಮ್ಮ ಚರಂಡಿಗೆ ಹಾಕೋದಾಗ್ಲಿ, ಅಲ್ಲೆಲ್ಲೇ ಗುಂಪು ಹಾಕೋದಾಗ್ಲಿ ಹೀಗೆಲ್ಲ ಮಾಡ್ತಿದ್ರು. ಈಗ ನಮ್ಮ ಸಿಬ್ಬಂದಿ ಕಡೆಯಿಂದ ಕರೆಕ್ಟ್ ಆಗಿ ಜನಕ್ಕೆ ಅವೇರ್ನೆಸ್ ಮೂಡಿಸಿ ಅದನ್ನ ಕಸ ಸಂಗ್ರಹಣೆ ಮಾಡಿ ಒಂದು ತೊಂದರೆ ಸ್ಟೋರ್ ಮಾಡಿ ವಾರಕ್ಕೆ ಒಂದ್ಸಲ ನಾವು ಬೇರೆ, ಯಾಕಂದ್ರೆ ನಮ್ಗೆ ಸ್ವಂತ ವೆಹಿಕಲ್ ಇನ್ನೂ ತಗೊಂಡಿಲ್ಲ, ನಾವು ಮೊದಲೇ ಇದ್ದಂಥದ್ದು ತಗೊಂಡಿಲ್ಲ. ಈಗ ನಾವು ಒಂದು ಟೆಂಡರ್ ಮಾಡಿದೀವಿ, ಬಹುಶಃ ಇನ್ನೊಂದು 15-20 ದಿನದಲ್ಲಿ ಅದು ನಮ್ಗೆ ವೆಹಿಕಲ್ ಸಿಗ್ಬೋದು. ಮತ್ತೆ ನಾವು ಇಲ್ಲಿ ಕಸ ವಿಂಗಡಣೆ ಒಂದು ಘಟಕನ ಮಾಡಿದೀವಿ, ನಾವು ಮಾಡಕ್ಕೆ ಅಲ್ಲಿ ಮಾಡಿದೀವಿ. ಇದನ್ನ ವಾರದಾಗ ಒಂದ್ಸಲ ನಾವು ಬೇರೆ ಒಂದು ಗಾಡಿ ತಗೊಂಡು ಹೋಗಿ ಕಸ ಸಂಗ್ರಹ ಇದನ್ನೆಲ್ಲಾನು ಊರಂದೆಲ್ಲ ಸಂಗ್ರಹಣೆ ಮಾಡ್ಕೊಂಡು ಹೋಗಿ ಮತ್ತೊಂದಲ್ಲಿ ಡಂಪ್ ಮಾಡ್ತೀವಿ, ಅಲ್ಲೇ ಸ್ಯಾಗ್ರೇಷನ್ ಮಾಡುವಂತ ವ್ಯವಸ್ಥೆನ ನಾವು ಮಾಡಕ್ತೀವಿ. ಸರಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸರ್ ತಾವು ತಮ್ಮ ಸಪ್ತಿಗಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾವು ಎಷ್ಟು ಫಲಾನುಭವಿಗಳಿಗೆ ತಾವು ಒಂದು ಇದನ್ನು ವಿತರಣೆ ಮಾಡ್ತಾ ಇದ್ದಾರೆ? ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ನಮ್ಮ ಸತ್ತಿಗೇರಿ ಗ್ರಾಮ ಪಂಚಾಯತಿ ಸವದತ್ತಿ ಮತ್ತು ಯರಗಟ್ಟಿ ತಾಲೂಕಿನ 2 ತಾಲೂಕಿನಲ್ಲಿ ಅತಿ ಹೆಚ್ಚು ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡಿದೀವಿ. ಒಟ್ಟು ಇಲ್ಲಿ 358 ಫಲಾನುಭವಿಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳಿಗೆ ಅವ್ರಿಗೆ ಮನೆಗಳನ್ನ ನಾವು ಆಯ್ಕೆ ಮಾಡಿ ಅವ್ರ ಮನೆಗಳನ್ನ ಕಟ್ಟಿಕೊಡುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದೀವಿ. ಅದಲ್ಲದೆ ರಾಜ್ಯ ಸರ್ಕಾರದ್ದು ಅಂಬೇಡ್ಕರ್ ಮತ್ತು ಬಸವಸತಿ ಯೋಜನೆ ಒಳಗನ ನಾವಿಲ್ಲಿ 50 ಮನೆ ಒಟ್ಟು ನಾವು ಹೋದ ವರ್ಷ ಮತ್ತು ಈ ಕಳೆದ 2 ವರ್ಷಗಳಲ್ಲಿ 400ಕ್ಕಿಂತ ಹೆಚ್ಚು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಯಶಸ್ವಿಯಾಗಿ ಆಯ್ಕೆ ಮಾಡಿ ನಿಜವಾದ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಅವ್ರಿಗೆ ಮನೆ ಒಂದು ಕಟ್ಟಿಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಒಂದೇ ಒಂದು ಉದ್ದೇಶ ಎಲ್ಲರಿಗೂ ಸೂರು ಅನ್ನೋ ಒಂದು ಪರಿಕಲ್ಪನೆ ಒಳಗ ನಾವು ಎಲ್ಲರಿಗೂ ಗುಡಿಸಲು ಮುಕ್ತ ಗ್ರಾಮವನ್ನಾಗಿ ಗ್ರಾಮ ಪಂಚಾಯಿತಿಯನ್ನಾಗಿ ನಾವು ಮಾಡಲು ಪ್ರಯತ್ನ ಮಾಡಿದೀವಿ. ಹೀಗಾಗಿ ಇಲ್ಲಿ ಒಟ್ಟು 400ಕ್ಕಿಂತ ಹೆಚ್ಚು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ನಾವು ಅವರಿಗೆ ವಸತಿ ಯೋಜನೆ ಒಳಗ ಅನುಕೂಲ ಮಾಡಿಕೊಟ್ಟಿದ್ದೀವಿ.
ಸರಿ ಸರ್, ಸರಿ ತಾವು ಹೇಳ್ತಾ ಇದ್ರಿ 2023 ತಾವು ಬಂದ ಮೇಲೆ ಯಾವ ರೀತಿ ತಾವು ಕೆಲಸಗಳು ಮಾಡ್ತಾ ಇದ್ರಿ ಅಂತ ತಾವು ಹೇಳ್ತಾ ಇದ್ರಿ. ಸರಿ ಸರ್, ಸರ್ ಅದೇ ರೀತಿ ಈಗ ಚುನಾಯಿತ ಪ್ರತಿನಿಧಿಗಳು ಅವರ ಅವಧಿ ಕೂಡ ಮುಗಿದಿರೋದ್ರಿಂದ ನಮ್ಮ ಲೋಕಲ್ ಬಾಡಿ ನಾವು ಪ್ರಕಾರ ಬರಬೇಕಾದ್ರೆ ಸರ್, ಈಗ ಲೋಕಲ್ ಬಾಡಿ ಮುಗಿದಿರೋದ್ರಿಂದ ಈಗ ತಾವು ಮತ್ತು ತಮ್ಮ ಆಡಳಿತಾಧಿಕಾರಿ ಈಗ ಇರುವಂತದ್ದು ಸರ್, ತಾವು ಮತ್ತು ತಮ್ಮ ಆಡಳಿತಾಧಿಕಾರಿ ಇರುವ ಸಂದರ್ಭದಲ್ಲಿ ಸರ್, ಈಗ ತಾವು ಮುಂದೆ ತಮ್ಮ ಮುಂದಾಲೋಚನೆ ನಾವು ಈ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಒಂದು ಕನಸು ಕಟ್ಕೊಂಡು ಕೂತಿದ್ದೀರಿ. ಆ ರೀತಿಗೆ ತಾವು ಯಾವ ರೀತಿ ಮುಂದಾಲೋಚನೆ ಮಾಡಿ ಡೆವಲಪ್ಮೆಂಟ್ ವಿಷಯದಲ್ಲಿ ತಾವು ಯಾವ ರೀತಿ ಕನಸನ್ನು ಕಟ್ಕೊಂಡು ಕೂತಿದ್ದೀರಿ ಸರ್? ನಮಗೆ ಆಡಳಿತ ಅಧಿಕಾರಿ ಅಂತೇಳ ತಾಲೂಕಾ ಪಶು ವೈದ್ಯಾಧಿಕಾರಿಗಳು MUI ಪಾಟೀಲ್ ಅಂತ ಬಂದಿದ್ದಾರೆ. ಒಳ್ಳೆಯ ಸಹೃದಯಿ ಇರುವಂತಹ ಒಂದು ಅಧಿಕಾರಿ ಅವರು. ಅವರು ಸಹ ಸಾಕಷ್ಟು ನನಗೆ ಫಸ್ಟ್ಗೆ ಸ್ಟಾರ್ಟಿಂಗ್ ಬಂದ ಕೂಡಲೇನೆ ಹೇಳಿದ್ರು, ನೋಡಪ್ಪ ನಮ್ಮದೆಲ್ಲ ಈ ರೀತಿ ವಿಚಾರ ಡೆವಲಪಿಂಗ್ ವರೆಗೆ ಹೆಚ್ಚಿನ ನಾನು ಆದ್ಯತೆಯನ್ನು ಕೊಡ್ತೀನಿ, ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಓಕೆ, ನಾವು ಎಲ್ಲ ಕುಂತ್ಕೊಂಡು ಒಂದ್ಸಲ ವಿಚಾರ ಮಾಡಿದ್ವಿ. ಈಗಾಗಲೇ ಒಂದ್ಸಲ ಅದನ್ನ ಕರೆದು ಒಂದ್ಸಲ ಮೀಟಿಂಗ್ ತಗೊಂಡ್ರೆ ನಮ್ದು ಮೂಲಭೂತ ಸೌಕರ್ಯಗಳ ಜೊತೆಗೆ ಅಭಿವೃದ್ಧಿಯನ್ನ ಮಾಡೋ ವಿಚಾರ ಮಾಡ್ಬೇಕು ಅನ್ನೋ ವಿಚಾರನ ಅವ್ರ ಕಡೆಯಿಂದ ಇದೆ. ಫಂಡ್ಗಳು ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಕಂಪ್ಲೀಟ್ ಆಗಿ ಮೊನ್ನೆ ಕುಂತ್ಕೊಂಡು ಎಲ್ಲ ಚರ್ಚೆ ಮಾಡಿದ್ವಿ. ಅವರು ಹೇಳಿದ್ರು, ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಮೊದಲ ಆದ್ಯತೆ ಕೊಟ್ಟು ಉಳಿದಂತದ್ದಕ್ಕೆ ಜನರ ಜೀವನ ಮಟ್ಟವನ್ನ ಹೆಚ್ಚಿಸುವಂತ ಒಂದು ಕೆಲಸಗಳನ್ನ ಮಾಡುವಂತ ವಿಚಾರ ನಮ್ಮಲ್ಲಿದೆ. ಈಗಾಗಲೇ ನಾವು ಫಂಡ್ ಏನು ನಮ್ಮ ರಿಕವರಿ ಆಗ್ತದೆ, ಏನು ನಾವು ಟ್ಯಾಕ್ಸ್ ರಿಕವರಿಯನ್ನು ಮಾಡ್ತಿದೀವಿ, ಇದಕ್ಕೂ ಹೆಚ್ಚಿನ ಬಂದ ಕೂಡಲೇ ಹೇಳಿದ್ರು ಅವ್ರು, ನೋಡಪ್ಪ ನೀವೇನ್ ಮಾಡಿದ್ರು ಗೊತ್ತಿಲ್ಲ, ನನಗೆ 100% ಟ್ಯಾಕ್ಸ್ ವಸೂಲಿ ಆಗಬೇಕು ಅಂತ ಹೇಳಿದೆ ಸರ್. ಈಗಾಗಲೇ ನಮ್ದು ಏನು ಚಾಲ್ತಿ ವರ್ಷದ ಬೇಡಿಕೆ ಏನಿತ್ತು, ಕರೆಂಟ್ ಇಯರ್ ಡಿಮ್ಯಾಂಡ್ಗೆ ನಾವು 100% ಅಚೀವ್ಮೆಂಟ್ ಮಾಡಿದ್ವಿ ಈಗಾಗಲೇ. ಅದ ನಂತರದಲ್ಲಿ ಈಗ ಅದು ಹಿಂಬಾಕಿ ಏನು ಉಳ್ಕೊಂಡಿತ್ತಲ್ಲ, ಅದಕ್ಕೆ ನಾವು ಈಗ ವಸೂಲಿ ಮಾಡಕ್ಕೆ ನಾವು ಇದು ಮಾಡಿದ್ವಿ. ಏನು ಸ್ವಂತ ಸಂಪನ್ಮೂಲ ಏನು ಸರ್ಕಾರಕ್ಕೆ ಸಸ್ಯಗಳನ್ನು ಏನು ಕಟ್ಟಬೇಕಾಗಿತ್ತಲ್ಲ, ಕರಗಳನ್ನು ಕಟ್ಟಬೇಕಾಗ್ತದ ಬಿಟ್ಟು ಉಳಿದನ್ನ SC ST 25% ಸಿಬ್ಬಂದಿ ಆಯ್ತು. ಇದ್ರ ಜೊತೆಗೆ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡಬೇಕಂತ ಅದಕ್ಕಾಗಿ ಒಂದು ಆಕ್ಷನ್ ಪ್ಲಾನ್ ನಾವು ತಯಾರು ಮಾಡಿದೀವಿ. ಅದ್ರ ತಕ್ಕಂತೆ ತಾಂತ್ರಿಕ ವರ್ಗದ ನಮ್ಮ ಸಿಬ್ಬಂದಿ ಇದ್ದುಕೊಂಡು ನಾವು ಒಂದು ಕೆಲಸ ಮುಂದೆ ಬರುವಂತ ಇನ್ನೊಂದು 2 ತಿಂಗಳ ಒಳಗಾಗಿ ಕೆಲಸ ಮಾಡಿ ಮುಗಿಸ್ತೀವಿ. ಸರಿ ಸರ್, ಸರಿ ಕೊನೆಯದಾಗಿ ಸತ್ತಿಗಿರಿ ಆಗಿರ್ಬೋದು, ಇಟ್ನಾಳ್ ಆಗಿರ್ಬೋದು, ಗುಡುಮಿಕೆರೆ ಆಗಿರ್ಬೋದು, ಟೋಟಲಿ ತಮ್ಮ ಸತ್ತಿಗಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಹಳ್ಳಿಗಳು ಸರ್. ಈ ಹಳ್ಳಿಗಳ ಜನರಿಗೆ, ಸಾರ್ವಜನಿಕರಿಗೆ ಸರ್ ತಾವು ಕೊನೆಯದಾಗಿ ತಮ್ಮ ಒಂದು ಸಂದೇಶ ಏನಾಗಬಹುದು? ತಮ್ಮ ಮಾಧ್ಯಮದ ಮೂಲಕ ನಾನು ಈ 3 ಹಳ್ಳಿಯ ಗ್ರಾಮಸ್ಥರಿಗೆ ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರದಂತ ಬಂದಂತ ವಿವಿಧ ಯೋಜನೆಯಡಿ ಒಳಗೆ ಸಾಕಷ್ಟು ಅನುದಾನಗಳು ಬರ್ತೈತಿ. ಅದನ್ನ ಸಮರ್ಪಕವಾಗಿ ತಾವು ಉಪಯೋಗ ತಗೋಬೇಕು ಅನ್ನೋದು ಒಂದು. ಮತ್ತೆ ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ನಾವು ಯಾವುದೇ ಒಂದು ಸ್ಕೀಮ್ ಒಳಗೆ ಏನೋ ಒಂದು ಸರ್ಕಾರದಿಂದ ತಮಗ ಒಂದು ಯೋಜನೆ ಒಳಗೆ ತಮ್ಮ ಫಲಾನುಭವಿ ಅಂತ ಆಯ್ಕೆ ಮಾಡಿದಾರೆ ಅಂದ್ರೆ ಅದು ಸರಿಯಾಗಿ ಉಪಯೋಗ ಆಗ್ಬೇಕು. ಏನೋ ಬಂದದಪ್ಪ ನಾ ತಗೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಅನ್ನೋದು ಆಗಬಾರ್ದು, ಅದು ಸರಿಯಾಗಿ ಉಪಯೋಗ ಆಗಬೇಕು. ಜೊತೆಗೆ ಗ್ರಾಮದ ಸ್ವಚ್ಛತೆ ಬಗ್ಗೆ ತಾವು ಸಹಕಾರ ಕೊಡ್ಬೇಕು. ಕುಡಿಯುವ ನೀರಿನ ಬಗ್ಗೆ ಅದನ್ನ ಪೋಲ್ ಆಗದಂಗೆ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ಆನಂತರ ಕಾಲಕ್ಕೆ ಏನು ತಮ್ಮ ಕಡೆಯಿಂದ ತೆರಿಗೆನ ಗ್ರಾಮ ಪಂಚಾಯತಿಗೆ ಬರ್ಬೇಕು, ಅದನ್ನ ಕಟ್ಟಿದ್ರೆ ಇನ್ನೂ ಹೆಚ್ಚಿನ ನಾವು ಗ್ರಾಮದ ಅಭಿವೃದ್ಧಿ ಮಾಡಬಹುದು ಅಂತ ಹೇಳಿ ಈ ಜನಕ್ಕ ತಮ್ಮ ಮಾಧ್ಯಮ ಮೂಲಕ ನಾನು ವಿನಂತಿ. ಸರಿ ಸರ್, ಇಲ್ಲಿವರೆಗೂ ತಮ್ಮ ಅಮೂಲ್ಯ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.